Hello all, myself Soumya KS, working as an assistant professor in the Department of Commerce, GFGC Baramasagara. In this video, we shall discuss about advertising. In the previous video, we discussed about retail promotion and promotion mix. Retail promotion is simply the way retailer communicates with the public, and the communication between customer and retailer is achieved through promotion mix. The promotion mix includes advertisement, sales promotion, publicity and personal selling. Advertising is defined by American Marketing Association as any paid form of non-personal presentation of ideas, goods and services by an identified sponsor. American Marketing Association ಅವರು ಡಿಫೈನ್ ಮಾಡಿರೋ ಹಾಗೆ advertising ಅನ್ನೋದು any paid form. It is paid, not free. It's a paid form of non-personal presentation. ಇಲ್ಲಿ ಯಾರು ಪರ್ಸನಲ್ ಆಗಿ ಅದನ್ನ ಹೋಗಿ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ನಾನ್ ಪರ್ಸನಲ್ ಪ್ರಮೋಷನ್ ಆಫ್ ದಿ ಐಡಿಯಾಸ್, ಗೂಡ್ಸ್, ಐಡಿಯಾಸ್ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಸರ್ವಿಸಸ್ ಆಫ್ ಎನ್ ಐಡೆಂಟಿಫೈಡ್ ಸ್ಪಾನ್ಸರ್. ಇದನ್ನ ಯಾರೋ ಒಬ್ಬನ ಪರವಾಗಿ ಇನ್ನೊಬ್ನು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಸಿಗ್ನಿಫಿಕೆನ್ಸ್ ಆಫ್ ಅಡ್ವರ್ಟೈಸಿಂಗ್ ಆರ್: it helps in creating awareness among the customers about the existence, price and availability of products at different locations. First importance is ಇದು ಕಸ್ಟಮರ್ ಅಲ್ಲಿ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಥಿಂಗ್ ರಿಟೇಲರ್ ನ ಎಕ್ಸಿಸ್ಟೆನ್ಸ್ ಬಗ್ಗೆ, ದೆನ್ ಪ್ರಾಡಕ್ಟ್ ಎಕ್ಸಿಸ್ಟೆನ್ಸ್ ಬಗ್ಗೆ, ಪ್ರೈಸಿಂಗ್ ಬಗ್ಗೆ, ಅವೈಲಬಲ್ ಪ್ಲೇಸಸ್ ಬಗ್ಗೆ ಇದು ಅವೇರ್ನೆಸ್ ನ ಕ್ರಿಯೇಟ್ ಮಾಡುತ್ತೆ. Then it educates customers about new products and their diverse uses. ಹೊಸ ಪ್ರಾಡಕ್ಟ್ ಇದ್ದಾಗ ಆ ಪ್ರಾಡಕ್ಟ್ ಎಕ್ಸಿಸ್ಟೆನ್ಸ್ ಆಯ್ತು, ಅದರ ಬಗ್ಗೆ ಕಸ್ಟಮರ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಇಟ್ ವಿಲ್ ಎಜುಕೇಟ್ ದಿ ಕಸ್ಟಮರ್. ದೆನ್ ಇಟ್ ಇನ್ಕ್ರೀಸಸ್ ದಿ ಯುಟಿಲಿಟಿ ಆಫ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ನ ಅದರ ಫೀಚರ್ಸ್ ಬಗ್ಗೆ, ಯುಟಿಲಿಟಿ ಬಗ್ಗೆ ಇನ್ಫಾರ್ಮ್ ಮಾಡುತ್ತೆ. Let's see major objectives of advertising. First, it promotes new product. Then it supports the personal selling program. ಈಗ ಒಂದು ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಕಸ್ಟಮರ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಿರುತ್ತೆ. ದೆನ್ ಆವಾಗ ಪರ್ಸನಲ್ ಸೆಲ್ಲರ್ಗೆ, ಸೇಲ್ಸ್ಮನ್ಗೆ ಆ ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ಹಿ ಹ್ಯಾಸ್ ಟು ಟೆಲ್ ದಟ್ ಎಸ್ ದಿಸ್ ಈಸ್ ಎ ಟೈಪ್ ಆಫ್ ಪ್ರಾಡಕ್ಟ್ ವಿಚ್ ಈಸ್ ಗಿವನ್ ಬೈ ದಿಸ್ ಪರ್ಟಿಕ್ಯುಲರ್ ಕಂಪನಿ ಲೈಕ್ ದಿಸ್. ಈಗ ಅದು ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬಂದು ಕಸ್ಟಮರಿಗೆ ಗೊತ್ತಿರೋದ್ರಿಂದ ಪರ್ಸನಲ್ ಸೆಲ್ಲಿಂಗ್ ಪ್ರೋಗ್ರಾಮ್ ಈಸಿ ಆಗುತ್ತೆ. ದೆನ್ ರೀಚ್ ಔಟ್ ಟು ಪೀಪಲ್ ನಾಟ್ ಆಕ್ಸೆಸಬಲ್ ಟು ಸೇಲ್ಸ್ಮ್ಯಾನ್. ಕೆಲವೊಂದ್ಸತಿ ಸೇಲ್ಸ್ಮನ್ ಇಲ್ಲದೆ ಇರ್ಬೋದು, ಈವನ್ ಇನ್ ಕೇಸ್ ಆಫ್ ಆನ್ಲೈನ್ ಸೇಲ್ಸ್ ಅಂಡ್ ಆಲ್. ಅಟ್ ದಟ್ ಟೈಮ್ it is very useful. Then enter a new market for attracting customers. Advertisement ಇಂದಾಗಿ ನ್ಯೂ ಮಾರ್ಕೆಟ್ಗೆ ಎಂಟರ್ ಆಗೋದಕ್ಕೆ ಈಸಿ ಆಗುತ್ತೆ. Then manage competition in the market by stimulating sales, by influencing, motivating sales. Then enhance the goodwill of the retail organization. ರಿಟೇಲರ್ ಗುಡ್ವಿಲ್ ನ ಇದು ಇಂಪ್ರೂವ್ ಮಾಡುತ್ತೆ. ದೆನ್ ಇಂಪ್ರೂವ್ ಡೀಲರ್ ರಿಲೇಷನ್ಸ್. ಸಪ್ಲೈಯರ್ಸ್ ಇರ್ಬೋದು, ಡೀಲರ್ಸ್ ಜೊತೆ ಇರ್ತಕ್ಕಂಥ ರಿಟೇಲರ್ ರಿಲೇಷನ್ಸ್ ನ ಇದು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ವಾರ್ನ್ ದ ಪಬ್ಲಿಕ್ ಅಗೇನ್ಸ್ಟ್ ಇಮಿಟೇಷನ್ ಆಫ್ ದಿ ರಿಟೇಲರ್ ಪ್ರಾಡಕ್ಟ್. ಥ್ರೂ ಅಡ್ವರ್ಟೈಸ್ಮೆಂಟ್ ರಿಟೇಲರ್ ಕ್ಯಾನ್ ವಾರ್ನ್ ದ ಪಬ್ಲಿಕ್ ದಟ್ ಈ ರೀತಿ ಅಂತ ಡುಪ್ಲಿಕೇಟ್ ಪ್ರಾಡಕ್ಟ್ಸ್ ಇದೆ, ಇಮಿಟೇಟಿಂಗ್ ಪ್ರಾಡಕ್ಟ್ಸ್ ಇದೆ, ಬಿ ಅವೇರ್ ಅಬೌಟ್ ದಟ್ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ನ ಕೊಡಬಹುದು. Let's see various types of advertising. Advertisements are classified as persuasive or consumer oriented advertising. It provides stimulus to purchase the product or service. ಪರ್ಸ್ಯೂಸಿವ್ ಅಥವಾ ಕನ್ಸ್ಯೂಮರ್ ಓರಿಯೆಂಟೆಡ್ ಅಡ್ವರ್ಟೈಸಿಂಗ್ ಅಲ್ಲಿ ಒಂದು ಪ್ರಾಡಕ್ಟ್ ನ ತಗೊಳ್ಳಿ ಅನ್ನೋದಕ್ಕೆ ಅದಕ್ಕೆ ಪ್ರೇರೇಪಣೆನ ಕೊಡ್ತಾ ಇರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪರ್ಸ್ಯೂಸಿವ್. ಸೆಕೆಂಡ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಈಸ್ ಇನ್ಫಾರ್ಮೇಟಿವ್ ಅಡ್ವರ್ಟೈಸಿಂಗ್. ಇನ್ಫಾರ್ಮೇಟಿವ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ, ಅದರ ಫೀಚರ್ಸ್, ಪ್ರೈಸ್,
ವೆರೈಟೀಸ್ ಆಫ್ ಪ್ರಾಡಕ್ಟ್ ಲೈನ್ ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾರೆ. ದೆನ್ ಕಾರ್ಪೊರೇಟ್ ಅಡ್ವರ್ಟೈಸಿಂಗ್, ಹಿಯರ್ advertisement about the retail store or the company corporate to build the corporate image. Then financial advertising, these advertisements are given by financial institutions like banks, insurance, etc. Then classified advertising, classified advertising are given under a specific head in the newspaper. newspaper ಅಲ್ಲಿ ನೀವು ನೋಡಿರಬಹುದು ಕ್ಲಾಸಿಫೈಡ್ಸ್ ಅಂತ ಇರುತ್ತೆ, ಅದರಲ್ಲಿ ಆ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ಕ್ಲಾಸಿಫೈಡ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತೀವಿ. Let's see various steps involved in retail advertisement campaign. First thing, selecting advertisement objective. What is the advertisement objective of the retailer? Whether giving only information or motivating them along with providing information or a comparison between the competitor product. ಈ advertisement objective ಏನು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. After choosing the advertisement objective, the next step is allocating advertising budget. Advertising budget na illi fix ಮಾಡ್ತಾರೆ. Then they design advertisement message. Advertisement message depending on advertisement objective ಗೆ ತಕ್ಕ ಹಾಗೆ advertisement budget ನ ಮಾಡಿರ್ತಾರೆ. ಅಡ್ವರ್ಟೈಸ್ಮೆಂಟ್ ಬಡ್ಜೆಟ್ ಎಷ್ಟಿದೆ ಅದಕ್ಕೆ ತಕ್ಕರ ಹಾಗೆ ಅಡ್ವರ್ಟೈಸ್ಮೆಂಟ್ ಮೆಸೇಜ್ ನ ಡಿಸೈನ್ ಮಾಡ್ತಾರೆ. ಯಾಕೆಂದ್ರೆ ಅಡ್ವರ್ಟೈಸ್ಮೆಂಟ್ ಮೆಸೇಜ್ ತುಂಬಾ ಜಾಸ್ತಿ ಇದ್ದಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಫಾರ್ ದಟ್ ರೀಸನ್ ಬಡ್ಜೆಟ್ ಎಷ್ಟಿದೆ ಅನ್ನೋದು ನೋಡಿ ಅದರ ಬೇಸ್ ಮೇಲೆ ಅಡ್ವರ್ಟೈಸ್ಮೆಂಟ್ ಮೆಸೇಜ್ ನ ಡಿಸೈನ್ ಮಾಡ್ತಾರೆ. ದೆನ್ ಸೆಲೆಕ್ಷನ್ ಆಫ್ ಅಡ್ವರ್ಟೈಸಿಂಗ್ ಮೀಡಿಯಾ, ಅಡ್ವರ್ಟೈಸ್ಮೆಂಟ್ ಮೀಡಿಯಾನ ಇಲ್ಲಿ ಚೂಸ್ ಮಾಡ್ತಾರೆ. ಇಟ್ ಮೇ ಬಿ ಎ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಈಗ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ಸೊ ಲೈಕ್ ದಿಸ್ ಯಾವ ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡಬೇಕು ಅನ್ನೋದನ್ನ ಚೂಸ್ ಮಾಡ್ತಾರೆ. ದೆನ್ ರನ್ನಿಂಗ್ ಆ್ಯಂಡ್ ಆ್ಯಡ್ ಕ್ಯಾಂಪೇನ್, ಆ ನಂತರದಲ್ಲಿ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ನ ಮಾಡ್ತಾರೆ. ಅಂಡ್ ಅಟ್ ದ ಎಂಡ್ ಮೆಜರಿಂಗ್ ದಿ ಅಡ್ವರ್ಟೈಸ್ಮೆಂಟ್ ಎಫೆಕ್ಟಿವ್ನೆಸ್, ಈ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಿಂದಾಗಿ ಅದರ ಎಫೆಕ್ಟಿವ್ನೆಸ್ ಎಷ್ಟಾಗಿದೆ ಏನಿದೆ ಅನ್ನೋದನ್ನ ನೋಡ್ತಾರೆ. ವೆದರ್ ಇಟ್ಸ್ ಯೂಸ್ಫುಲ್, ಅದರಿಂದ ಏನಾದ್ರು ಬೆನಿಫಿಟ್ ಆಗಿದೆಯಾ. ಇಟ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಮೆಷರಿಂಗ್ ದಿ ಸೇಲ್ಸ್ ಪರ್ಫಾರ್ಮೆನ್ಸ್, ಸೇಲ್ಸ್ ಪರ್ಫಾರ್ಮೆನ್ಸ್ ನೋಡೋದ್ರ ಮೂಲಕ, ಕಸ್ಟಮರ್ ಒಪಿನಿಯನ್ ತಗೊಳ್ಳೋದ್ರ ಮೂಲಕ ಇದನ್ನ ಮೆಷರ್ ಮಾಡಬಹುದು. ಅಂಡ್ ದೆನ್ ವೇರಿಯಸ್ ಮೀಡಿಯಾ ವೆಹಿಕಲ್ಸ್ ಫಾರ್ ರಿಟೇಲ್ ಅಡ್ವರ್ಟೈಸಿಂಗ್. ಫಸ್ಟ್ ಈಸ್ ಲೀಫ್ಲೆಟ್ಸ್ ಆರ್ ಫ್ಲೈಯರ್ಸ್. ಈಗ ಪಾಂಪ್ಲೆಟ್ಸ್, ಲೀಫ್ಸ್ ಕೊಡ್ತಾರೆ, ನ್ಯೂಸ್ ಪೇಪರ್ ಜೊತೆನಲ್ಲಿ ಕೊಟ್ಟಿರ್ತಾರೆ, ಶಾಪ್ಸ್ ಅಲ್ಲೂ ಇಟ್ಟಿರ್ತಾರೆ. ದಟ್ ವಿ ಕಾಲ್ ಆಸ್ ಲೀಫ್ಲೆಟ್ಸ್ ಅಂತ ಹೇಳ್ತೀವಿ. ದೆನ್ ಪೋಸ್ಟರ್ಸ್ ಆರ್ ಕ್ಯಾಲೆಂಡರ್ಸ್, ಯು ಮೈಟ್ ಹ್ಯಾವ್ ಸೀನ್ ದಿಸ್, ಪೋಸ್ಟರ್ಸ್ ನ ಅಂಟಿಸಿರ್ತಾರೆ ಅಥವಾ ಕ್ಯಾಲೆಂಡರ್ಸ್ ಅಲ್ಲಿ ಇರುತ್ತೆ ಆ ಶಾಪ್ ಬಗ್ಗೆ, ರಿಟೇಲರ್ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ. ದೆನ್ ಬುಕ್ಲೆಟ್ಸ್, ಯೂಶುವಲ್ ಆಗಿ ಜ್ಯುವೆಲ್ರಿ ಸ್ಟೋರ್ ಅವರು ಒಂದು ಬುಕ್ಲೆಟ್ಸ್ ಮಾಡಿರ್ತಾರೆ, ವೆರೈಟೀಸ್ ಆಫ್ ಜ್ಯುವೆಲ್ರೀಸ್ನೆಲ್ಲ ಇನ್ಕ್ಲೂಡ್ ಮಾಡಿ ಬುಕ್ಲೆಟ್ಸ್ ಮಾಡಿ ಬುಕ್ಲೆಟ್ ನ ಕೊಡ್ತಾರೆ. ದೆನ್ ಡೈರೆಕ್ಟ್ ಮೇಲ್, ದೇ ಕ್ಯಾನ್ ಅಡ್ವರ್ಟೈಸ್ ಈವನ್ ಥ್ರೂ ಡೈರೆಕ್ಟ್ ಮೇಲ್, ಐದರ್ ಇಮೇಲ್ ಆರ್ ಪೋಸ್ಟ್ ಯಾವುದಾದ್ರೂ ಮಾಡಬಹುದು. ದೆನ್ ಗಿವಿಂಗ್ ಅಡ್ವರ್ಟೈಸ್ಮೆಂಟ್ ಇನ್ ಮ್ಯಾಗಝೀನ್ಸ್. ದೆನ್ ಲೋಕಲ್ ಕೇಬಲ್ ಚಾನೆಲ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೀವು ಕೇಬಲ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮೂವೀಸ್ ಅಥವಾ ಬೇರೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಳಗಡೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ, ರನ್ನಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಆರ್ ಈವನ್ ಎಟ್ ದ ಬ್ರೇಕ್, ಪ್ರೀ ಡಿಫೈನ್ಡ್ ಬ್ರೇಕ್ಸ್ ಅಲ್ಲೂ ಸಹ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ದೆನ್ ಬಿಲ್ ಬೋರ್ಡ್ಸ್, ಸೈನ್ ಬೋರ್ಡ್ಸ್, ಬಿಲ್ ಬೋರ್ಡ್ಸ್ ಏನಿದೆ ಅದನ್ನ ಹಾಕ್ತಾರೆ. ದೆನ್ ವಾಲ್ ಪೇಂಟಿಂಗ್ ಮಾಡಿರ್ತಾರೆ, ನೀವು ನೋಡ್ಬೋದು ವೈಲ್ ಟ್ರಾವೆಲಿಂಗ್ ರೋಡ್ ಸೈಡ್ ಅಲ್ಲಿ ಅಥವಾ ರೈಲ್ವೆ ಟ್ರ್ಯಾಕ್ ಏನಿರುತ್ತೆ ಅದರ ಸೈಡ್ ಅಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಸಿಗೆಲ್ಲ ವಾಲ್ ಪೇಂಟ್ ಮಾಡಿರ್ತಾರೆ ಅಡ್ವರ್ಟೈಸ್ಮೆಂಟ್ ನ. ದೆನ್ ಬ್ಯಾನರ್ಸ್ ಅಂಡ್ ದೆನ್ ಮೊಬೈಲ್ ಫೋನ್ಸ್, ಥ್ರೂ ಮೊಬೈಲ್ ಫೋನ್ಸ್ ಆಲ್ಸೋ ಲೈಕ್ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ವಿಲ್ ಬಿ ಮೇಡ್. In summary, it can be said that advertising helps in creating awareness among the customers about the existence, prices and availability of products at different locations. And advertisement, it may be persuasive, informative, corporate, financial or classified advertising.
For further reference, you can refer this textbook. Thank you.